ಡಾಕ್ಟ್ರು ಶೂಟ್ ಮಾಡ್ಕೊಂಡು ಸತ್ತೋಗ್ಬಿಟ್ಟಿದ್ದಾರೆ. ಅವ್ರಿಗೆ ಪಾಪ ಕ್ಯಾನ್ಸರ್ ಇತ್ತು, 79 ವರ್ಷ ವಯಸ್ಸು. ಕ್ಯಾನ್ಸರ್ನ ನೋವು ತಡ್ಕೊಳ್ಳೋಕ್ಕಾಗಲಾರ್ದೆ ಅವರು ಶೂಟ್ ಮಾಡ್ಕೊಂಡು ಸತ್ತೋಗ್ಬಿಟ್ಟಿದ್ದಾರೆ. ಸೊ ಒಬ್ಬ ಡಾಕ್ಟ್ರು ಎಲ್ಲ ಗೊತ್ತಿದ್ದವರು, ಎಲ್ಲ ಮಾನಸಿಕ ಒತ್ತಡ ಎಲ್ಲ ಇರೋರು ಅವ್ರಿಗೆ ನೋವು ತಡ್ಕೊಳ್ಳಾರ್ದೆ ಸಾಯೋಕ್ಕೆ ಹೋಗ್ತಾರೆ ಅಂದರೆ ಆ ಕ್ಯಾನ್ಸರ್ನ ಕೆಟ್ಟ ಪರಿಣಾಮ ಎಷ್ಟಿದೆ ಅಂತ ನೀವೆಲ್ಲ ಯೋಚನೆ ಮಾಡಬೇಕು. ಕ್ಯಾನ್ಸರು ಚಿಕ್ಕದಿರೋವಾಗ ಅದಕ್ಕೆ ಅದರದೇ ಆದ ಒಂದು ನರರೋಗ ಸಂಸ್ಥಾನ ಇರಲ್ಲ. ಅದೇ ದೊಡ್ಡದಾಗ್ತಾ ಆಗ್ತಾ ಅದು ಬೇರೆ ನರಗಳನ್ನ ಹತ್ಕೋಕೆ ಸ್ಟಾರ್ಟ್ ಮಾಡುತ್ತೆ. ಆವಾಗ ಕ್ಯಾನ್ಸರಿಂದ ನೋವು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಕೀಮೋಥೆರಪಿ, ರೇಡಿಯೋಥೆರಪಿ ಮತ್ತು ಸರ್ಜರಿ ಮಾಡಿದ್ಮೇಲೆ ಆವಾಗ ನೋವು ಬರೋಕ್ಕೆ ಚಾನ್ಸಸ್ ಸ್ಟಾರ್ಟ್ ಆಗುತ್ತೆ. ಕ್ಯಾನ್ಸರ್ ಸ್ಪ್ರೆಡ್ ಆದಮೇಲೆ ಅದು 4ನೇ ಸ್ಟೇಜಿಗೆ ಹೋದಾಗ ನೋವು ಏನಿರುತ್ತಲ್ವ ಅದು ತಡ್ಕೊಳಕ್ಕೆ ಆಗದೇ ಇರೋಷ್ಟು ಜಾಸ್ತಿ ಆಗಿಬಿಡುತ್ತೆ. ಡಾಕ್ಟ್ರಿಗೆ ಲಂಗ್ ಕ್ಯಾನ್ಸರ್ ಇತ್ತು, ಅಂದರೆ ಶ್ವಾಸಕೋಶದ ಕ್ಯಾನ್ಸರ್ ಇತ್ತು. ಅದು ನೋವನ್ನ ಮಾತ್ರ ತೊಗೊಂಡಿದ್ದಾರೆ, ಡಾಕ್ಟರ್ ಜೊತೆ ಎಲ್ಲ ಡಿಸ್ಕಸ್ ಮಾಡಿದ್ದಾರೆ. ನಾವು ಕ್ಯಾನ್ಸರ್ ಪೇಷಂಟ್ಸ್ಗೆ ಮಾರ್ಫಿನ್ ಅನ್ನೋ ಹೈಯೆಸ್ಟ್ ಮೆಡಿಸಿನ್ಸ್ ಕೊಡ್ತೇವೆ. ಅಂದರೆ ಈ ಒಪಿಯಾಯ್ಡ್ ಸಪ್ಲಿಮೆಂಟ್ ಅಂತ ಅಂತೀವಿ ನಾವು. ಅಂದರೆ ನಮ್ಮ ಅವು ಮಾತ್ರೆಗಳು ಏನಿರ್ತವೆ ತುಂಬ ಸ್ಟ್ರಾಂಗ್ ಇರ್ತವೆ. ನಮ್ಮ ಮೆದುಳಿನ ಏನು ಪೇನ್ ಸೆನ್ಸೇಷನ್ ಇರುತ್ತಲ್ಲ ಅದನ್ನ ಕಡಿಮೆ ಮಾಡ್ತಾ ಹೋಗುತ್ತೆ. ಕಡಿಮೆ ಮಾಡೋದ್ರಿಂದ ಏನಾಗುತ್ತೆ, ನೋವು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದರಿಂದ ನಾವೇನು ತಿಳ್ಕೊಬೇಕು ಅಂದ್ರೆ, ಮೊದಲೇದು ಕ್ಯಾನ್ಸರ್ ಅನ್ನೋದು ಮನಸ್ಸಿನ ಮೇಲೆ ಎಷ್ಟು ಒತ್ತಡ ಪರಿಣಾಮ ಬೀಳುತ್ತೆ, ಯಾವೊಬ್ಬ ಡಾಕ್ಟರ್ ಆಗಿ ಒಬ್ಬ ವೈದ್ಯನಾಗಿ ಅವರೇ ತಮ್ಮ ಜೀವನ ಕಳ್ಕೋಬೇಕು ಅನ್ನೋ ಪರಿಸ್ಥಿತಿಗೆ ಕರ್ಕೊಂಡು ಹೋಗುತ್ತೆ. ಎರಡನೇದು ಕ್ಯಾನ್ಸರಿಂದ ಆಗೋ ನೋವು ದುಷ್ಪರಿಣಾಮಗಳು. ಸೊ ಅದಕ್ಕೆ ನಾನು ಎಲ್ಲ ನನ್ನ ಪೇಷಂಟ್ಸ್ಗಳಿಗೆ ಹೇಳೋದು, ಆದಷ್ಟು ನೀವು ತಂಬಾಕು ಸೇವನೆನ ಕಡಿಮೆ ಮಾಡಿ. ಡಾಕ್ಟರ್ ತಂಬಾಕು ಸೇವನೆ ಮಾಡ್ತಿಲ್ಲೋ ಗೊತ್ತಿಲ್ಲ ನನಗೆ. ಬಟ್ ಏನಂದರೆ ಕ್ಯಾನ್ಸರ್ ಯಾರ್ಯಾರು ತಂಬಾಕು ಸೇವನೆ ಮಾಡ್ತೀರಿ ಅವ್ರಿಗಂತೂ ಬಂದೇ ಬರುತ್ತೆ. ಸೊ ನಾವೇನು ಮಾಡಬೇಕು, ಬರದೇ ಇರೋಂಗೆ ನೋಡ್ಕೊಳ್ಳೋದು ಬೆಟರ್ ಅಲ್ವಾ. ಸೊ ಇದೊಂದು ನಮಗೆ ಪಾಠ ಏನಂದರೆ, ಆದಷ್ಟು ಕ್ಯಾನ್ಸರ್ ಬರೋ ನಮ್ಗೆ ಏನೇನು ಕಾರಣ ಇರ್ತಾವಲ್ವ ಅವನ್ನೆಲ್ಲನೂ ದೂರಾಡಿ ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ಧನ್ಯವಾದ.